ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಜ್ಯವನ್ನು ಸ್ವೀಕರಿಸುವಂತೆ ಪುನಃ ಭರತನ ಒತ್ತಾಯ, ಶ್ರೀರಾಮನು ಜೀವನದ ಅನಿತ್ಯತೆಯನ್ನು ಪ್ರತಿಪಾದಿಸುತ್ತಾ ತಂದೆಯ ಅವಸಾನಕ್ಕಾಗಿ ದುಃಖ ಪಡದಂತೆ ಸಮಾಧಾನವನ್ನು ಹೇಳಿ ತಂದೆಯ ಆಜ್ಞೆಯನ್ನು ಪರಿಪಾಲಿಸುವ ಸಲುವಾಗಿಯೇ ರಾಜ್ಯಾಧಿಕಾರವನ್ನು ವಹಿಸುವುದಿಲ್ಲವೆಂದು ಅರಣ್ಯದಲ್ಲಿಯೇ ಇರುವುದಾಗಿಯೂ ಭರತನಿಗೆ ದೃಢಪಡಿಸಿದುದು ಎಂಬ 105ನೆಯ ಸರ್ಗಕ್ಕೆ ಸ್ವಾಗತ. ತತಃ ಪುರುಷ ಸಿಂಹಾನಾಂ ವ್ರತಾನಾಂ ತೈಃ ಸಹೃದ್ಗಣೈಃ ಶೋಚತಾಮೇವ ರಜನಿ ದುಃಖೇನ ವ್ಯತ್ಯವರ್ತತ ಎಂಬ ಅನಂತರ ಸುಹೃದರ ಸಮೂಹದಿಂದ ಪರಿವೃತರಾಗಿದ್ದ ಆ ಪುರುಷ ಶ್ರೇಷ್ಠರು ಶೋಕಿಸುತ್ತಿದ್ದಂತೆಯೇ ರಾತ್ರಿಯೂ ಕಳೆದು ಹೋಯಿತು. ರಾತ್ರಿಯೂ ಕಳೆದು ಸುಪ್ರಭಾತವಾಗಲಾಗಿ ರಾಮನ ಸಹೋದರರು ಮಂದಾಕಿನಿ ನದಿಯಲ್ಲಿ ಮಿಂದು ಪ್ರಾತಃ ಸಂಧ್ಯೋಪಾಸನೆ ಜಪಾದಿಗಳನ್ನು ಮಾಡಿ ಸುಹೃದರಿಂದ ಕೂಡಿ ಶ್ರೀರಾಮನ ಬಳಿಗೆ ಬಂದು ಅವನ ಸುತ್ತಲೂ ಮೌನಿಗಳಾಗಿಯೇ ಕುಳಿತರು. ಯಾರೂ ಯಾವ ವಿಷಯವನ್ನು ಮಾತನಾಡಲಿಲ್ಲ. ಆಗ ಸುಹೃದರ ಮಧ್ಯದಲ್ಲಿದ್ದ ಭರತನೇ ಮೊದಲು ಮಾತನ್ನು ಪ್ರಾರಂಭಿಸಿ ಶ್ರೀರಾಮನಿಗೆ ಹೇಳಿದನು. ಅಣ್ಣ, ತಂದೆಯು ನನ್ನ ತಾಯಿಗೆ ಅವಳು ಕೇಳಿದ ವರಗಳನ್ನಿತ್ತು ಸಂತುಷ್ಟಿಗೊಳಿಸಿದನು. ಅದರ ಪರಿಣಾಮವಾಗಿಯೇ ರಾಜ್ಯವು ನನಗೆ ಲಭಿಸಿತು. ಈಗ ನಿಷ್ಕಂಟಕವಾಗಿರುವ ಆ ರಾಜ್ಯವನ್ನು ನಾನು ನಿನಗೆ ಕೊಡುತ್ತೇನೆ. ಇದನ್ನು ನೀನು ಉಪಭೋಗಿಸು. ಮಳೆಗಾಲದಲ್ಲಿ ಎಡಬಿಡದೆ ಸುರಿಯುವ ಮಳೆಯ ವೇಗದಿಂದ ಭಗ್ನವಾಗಿ ಹೋದ ಸೇತುವೆಯನ್ನು ದಾಟುವುದು ಅಸಾಧ್ಯವಲ್ಲವೇ? ಹಾಗೆಯೇ ಸಮರ್ಥನಾದ ರಾಜನಿಂದ ವಿಹೀನವಾಗಿರುವ ಈ ಭರತ ಖಂಡವನ್ನಾಳಲು ನಿನ್ನನ್ನು ಬಿಟ್ಟು ಬೇರೆಯವರಿಂದ ದುಸ್ಸಾಧ್ಯವೇ ಸರಿ. ಕುದುರೆಯಷ್ಟು ವೇಗವಾಗಿ ಕತ್ತೆಯು ಹೋಗಲಾರದು, ಗರುಡನಷ್ಟು ವೇಗವಾಗಿ ಇತರ ಪಕ್ಷಿಗಳು ಹಾರಲಾರವು. ಹಾಗೆಯೇ ಪ್ರಜೆಗಳ ಭರಣ ಪೋಷಣೆಗಳಲ್ಲಿ ನಿನ್ನನ್ನು ಅನುಸರಿಸುವ ಸಾಮರ್ಥ್ಯವು ನನಗಿಲ್ಲ. ಸುಜೀವಂ ನಿತ್ಯಶಸ್ತಸ್ಯ ಯಃ ಪರೈರುಪಜೀವ್ಯತೆ ರಾಮತೇನತು ದುರ್ಜೀವಂ ಯಃ ಪರಾನುಪಜೀವತಿ. ಯಾವನ ಅವಲಂಬನೆಯಿಂದ ಇತರರು ಜೀವಿಸಿರುವರೋ ಮತ್ತು ಇತರರಿಂದ ಯಾವನು ಸೇವಿಸಲ್ಪಡುವನೋ ಅಂತಹವನದು ಸುಖ ಜೀವನ. ಯಾವನು ಇತರರ ಅವಲಂಬನೆಯಿಂದ ಜೀವಿಸುವನೋ ಅವನ ಜೀವನವು ಬಹಳ ದುಃಖಕರವಾದುದು. ಆದುದರಿಂದ ನೀನು ಈಗಲೇ ಪರಾವಲಂಬನೆಯಿಂದ ಅರಣ್ಯವಾಸವನ್ನು ತೊರೆದು ರಾಜ್ಯಾಧಿಕಾರವನ್ನು ವಹಿಸಿ ಸಕಲರಿಗೂ ಆಶ್ರಯನಾಗು. ಯಥಾತು ರೋಪಿತೋ ವೃಕ್ಷ ಪುರುಷೇಣ ವಿವರ್ಧಿತಃ ಹರಸ್ವಕೇನ ದುರಾರೋಹೋ ರೂಢಸ್ಕಂಧೋ ಮಹಾದ್ರುಮಃ ಸ ಯದಾ ಪುಷ್ಪಿತೋ ಭೂತ್ವಾ ಫಲಾನಿ ನ ನಿದರ್ಶಯೇತ್ ಸತಾಂ ನಾನು ಭವೇತ್ ಪ್ರೀತಿಂ ಯಸ್ಯ ಹೇತೋ ಪುರೋಹಿತಃ ಏಷೋಪಮಾ ಮಹಾಬಾಹೋ ತಮರ್ಥಃ ವೇತ್ತುಮರ್ಹಸಿ ಯದಿ ತ್ವಮಸ್ಮಾಂ ವೃಷಭೋ ಭರ್ತಾ ಭೃತ್ಯಾನ್ನ ಶಾಧಿಹಿ. ಅಣ್ಣ, ಒಬ್ಬನು ಒಂದು ವೃಕ್ಷವನ್ನು ಹುಟ್ಟು ಹಾಕುತ್ತಾನೆ. ಅದು ಮೊಳೆಯುತ್ತಲೇ ಸುತ್ತಲೂ ಚೊಕ್ಕಟಗೊಳಿಸಿ ಪಶು ಪ್ರಾಣಿಗಳು ತಿಂದು ಹೋಗದ ರೀತಿಯಲ್ಲಿ ಸುತ್ತಲೂ ಬೇಲಿ ಹಾಕುತ್ತಾನೆ. ವರ್ಷಾನುಗತವಾಗಿ ಆ ಗಿಡವು ಹುಲುಸಾಗಿ ಬೆಳೆದು ಮರವಾದಂತೆಲ್ಲ ಹುಟ್ಟು ಹಾಕಿದವನ ಹೃದಯವು ಆನಂದಿಸುತ್ತಿರುತ್ತದೆ. ಆ ವೃಕ್ಷದ ಮೇಲೆ ಅನಿರ್ವಾಚ್ಯವಾದ ವಾತ್ಸಲ್ಯವು ಹುಟ್ಟುತ್ತದೆ. ಕಾಲಾನುಕ್ರಮದಲ್ಲಿ ಅದು ಹೆಮ್ಮರವಾಗುತ್ತದೆ. ಕುಳ್ಳನಾಗಿರುವ ಮನುಷ್ಯನಿಗೆ ಅದನ್ನು ಹತ್ತಲು ಸಾಧ್ಯವಾಗುವುದಿಲ್ಲ. ಅಷ್ಟು ಎತ್ತರಕ್ಕೆ ಹೋಗುವವರೆಗೂ ಅದನ್ನು ಹುಟ್ಟುಹಾಕಿದವನ ಆಸೆ ಆಕಾಂಕ್ಷೆಗಳೆಲ್ಲವೂ ಅದರಲ್ಲಿ ಬಿಡುವ ಪುಷ್ಪ ಫಲಗಳಲ್ಲಿಯೇ ಕೇಂದ್ರೀಕೃತವಾಗಿರುತ್ತದೆ. ಹಲವಾರು ವರ್ಷಗಳಿಂದ ಬಹಳ ಕಷ್ಟಪಟ್ಟು ಆ ವೃಕ್ಷವನ್ನು ಬೆಳೆಸುವುದರ ಕಾರಣವು ಇದೇ ಆಗಿರುತ್ತದೆ. ಅಷ್ಟು ಹುಲುಸಾಗಿ ಚೆನ್ನಾಗಿ ಎತ್ತರವಾಗಿ ಬೆಳೆದ ವೃಕ್ಷವು ಸಕಾಲದಲ್ಲಿ ಪುಷ್ಪಿತವಾಗಿ ಫಲವನ್ನೇ ಕೊಡದೆ ಹೋದರೆ ಅದನ್ನು ಹುಟ್ಟುಹಾಕಿದವನಿಗೆ ಸಂತೋಷವು ಉಂಟಾಗುವುದೇ? ಮಹಾಬಾಹುವೆ, ಇದೊಂದು ನಿದರ್ಶನ. ಇದರ ಅರ್ಥವನ್ನು ನೀನು ತಿಳಿದುಕೊಳ್ಳಬೇಕು. ದಶರಥನು ಮಕ್ಕಳಿಲ್ಲದೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಬಹು ಕಷ್ಟದಿಂದ ನಿನ್ನನ್ನು ಪಡೆದು ನಿನಗೆ ವಿದ್ಯಾಭ್ಯಾಸಗಳೆಲ್ಲವನ್ನೂ ಮಾಡಿಸಿ ತನ್ನಂತೆಯೇ ರಾಜ್ಯ ಪರಿಪಾಲನೆ ಮಾಡಲು ಅರ್ಹನಾಗಿರುವೆಗೆಂದು ಮನಗಂಡಿದ್ದಾಗ, ಪ್ರಜೆಗಳೆಲ್ಲರೂ ಅದೇ ಆಕಾಂಕ್ಷೆಯಲ್ಲಿಯೇ ಇದ್ದಾಗ ಪುರುಷ ಶ್ರೇಷ್ಠನಾದ ನಮ್ಮೆಲ್ಲರ ಸ್ವಾಮಿಯಾದ ನೀನು ಸೇವಕರಾದ ನಮ್ಮನ್ನು ಕಾಪಾಡದಿದ್ದರೆ ನಾನು ಹೇಳಿದ ನಿದರ್ಶನಕ್ಕೆ ಪಾತ್ರನಾಗುವೆ. ನಾನಾ ಜಾತಿಗಳ ಪ್ರಜೆಗಳು ಶ್ರೇಷ್ಠ ನಾಯಕರು ಅನುದಿನವೂ ಪ್ರಜ್ವಲಿಸುವ ಸೂರ್ಯದೇವನನ್ನು ಸಂದರ್ಶಿಸುವಂತೆ
ರಾಜ್ಯ ಸಿಂಹಾಸನದಲ್ಲಿ ಮಂಡಿಸಿದ ಅದೇ ರೀತಿಯಲ್ಲಿ ನಿನ್ನನ್ನು ಅಯೋಧ್ಯಾಭಿಮುಖವಾಗಿ ಕರೆದೊಯ್ಯುತ್ತಿರುವಾಗ ಈ ನಮ್ಮ ಮದಿಸಿದ ಆನೆಗಳು ಸಂತೋಷದಿಂದ ಗೀಳಿಡುತ್ತಿರಲಿ. ನಿನ್ನನ್ನೇ ಸದಾ ಏಕಾಗ್ರಚಿತ್ತರಾಗಿ ಧ್ಯಾನಿಸುತ್ತಿರುವ ಸ್ತ್ರೀಯರು ನಿನ್ನ ಪುನರಾಗಮನದಿಂದ ಹರ್ಷಿತರಾಗಲಿ. ಅಯೋಧ್ಯೆಗೆ ಪುನರಾಗಮಿಸಬೇಕೆಂದು ರಾಮನನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದ ಭರತನ ದೈನ್ಯಪೂರ್ಣವಾದ ಮಾತುಗಳನ್ನು ಕೇಳಿ ಅಲ್ಲಿ ನೆರೆದಿದ್ದ ನಾನಾ ಜಾತಿಗಳ ಪುರ ಪ್ರಮುಖರು ಭರತನ ಪ್ರಾರ್ಥನೆಯು ಸಾಧುವಾಗಿದೆ ಎಂದು ಭಾವಿಸಿದರು. ರಾಮನನ್ನು ಹೇಗಾದರೂ ಮಾಡಿ ಅಯೋಧ್ಯೆಗೆ ಕರೆದೊಯ್ಯಬೇಕೆಂದು ನಿಶ್ಚಯಿಸಿದ್ದ ಭರತನು ತನ್ನ ಮಾತಿಗೆ ಅಣ್ಣನು ಸ್ವಲ್ಪವಾದರೂ ಸಮ್ಮತಿಸದೇ ಇದ್ದುದನ್ನು ಕಂಡು ಬಹು ದುಃಖಿತನಾಗಿ ಗೋಳಾಡುತ್ತಿದ್ದನು. ಹೀಗೆ ದುಃಖಿತನಾಗಿ ವಿಲಪಿಸುತ್ತಿದ್ದ ಯಶಸ್ವಿಯಾದ ಭರತನನ್ನು ದೃಢ ಮನಸ್ಕನಾದ ಧೀರನಾದ ಶ್ರೀರಾಮನು ನಾನಾ ವಿಧವಾದ ಸಾಂತ್ವ ವಚನಗಳಿಂದ ಸಮಾಧಾನಗೊಳಿಸಲು ಯತ್ನಿಸಿದನು. ನಾತ್ಮನಃ ಕಾಮಕಾರೋಸ್ತಿ ಪುರುಷೋಯ ಮನೀಶ್ವರಃ ಇತಶ್ಚೇತರ ರತಶ್ಚೈನಂ ಕೃತಾಂತಃ ಪರಿಕರ್ಷತಿ. ಮಗು ಭರತ, ನನ್ನ ವನವಾಸಕ್ಕೆ ನಿನ್ನ ತಾಯಿಯು ಕಾರಣಳಾದಳೆಂದು ತಿಳಿದು ನೀನು ದುಃಖಿಸುತ್ತಿರುವೆಯಾ? ಯಾರ ಕಷ್ಟಕ್ಕೂ ಯಾರೂ ಕಾರಣರಲ್ಲ. ಅವರವರ ಕರ್ಮಾನುಸಾರವಾಗಿ ಅವರವರಿಗೆ ಸುಖ ದುಃಖಗಳು ಒದಗಿ ಬರುತ್ತವೆ. ಪ್ರಪಂಚದಲ್ಲಿ ಹುಟ್ಟಿದ ಮಾನವನು ಎಂದಿಗೂ ಸ್ವತಂತ್ರನಲ್ಲ. ಕಾಲಪುರುಷನು ಅವನ ಸುಕರ್ಮ ಮತ್ತು ದುಷ್ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯನನ್ನು ಈ ದೇಹದಿಂದ ಆ ದೇಹಕ್ಕೂ, ಈ ಲೋಕದಿಂದ ಆ ಲೋಕಕ್ಕೂ ಸೆಳೆದಾಡುತ್ತಿರುತ್ತಾನೆ. ಸರ್ವೇ ಕ್ಷಯಂತ ನಿಚಯ ಪತನಾಂತ ಸಮುಚ್ಛ್ರಯಾ ಸಂಯೋಗ ವಿಪ್ರಯೋಗಾಂತ ಮರಣಾಂತಂ ಚ ಜೀವಿತಂ. ಎಷ್ಟೇ ಐಶ್ವರ್ಯವನ್ನು ಸಂಪಾದಿಸಿದರೂ ಅದು ಕಡೆಗೆ ವಿನಾಶದಲ್ಲಿಯೇ ಕೊನೆಗೊಳ್ಳುತ್ತದೆ. ಲೌಕಿಕವಾದ ಉಚ್ಛ್ರಾಯ ಸ್ಥಿತಿಯು ಪತನದಲ್ಲಿಯೇ ಕೊನೆಗೊಳ್ಳುತ್ತದೆ. ಪರಸ್ಪರವಾಗಿ ಸೇರುವಿಕೆಯು ವಿಯೋಗದಲ್ಲಿಯೇ ಪರ್ಯವಸಾನ ಹೊಂದುತ್ತದೆ. ಹಾಗೆಯೇ ಈ ಜೀವಿತಕ್ಕೆ ಸಾವೇ ಪರ್ಯವಸಾನ. ಯಥಾ ಫಲಾನಾಂ ಪಕ್ವಾನಾಂ ನಾನ್ಯತ್ರ ಪತನಾದ್ಭಯಂ ಏವಂ ನರಸ್ಯ ಜಾತಸ್ಯ ನಾನ್ಯಲಿ. ಮಾಗಿದ ಹಣ್ಣುಗಳಿಗೆ ಬಿದ್ದು ಹೋಗುವ ಭಯವೋ ಹೊರತಾಗಿ ಬೇರೆ ಯಾವ ಭಯವೂ ಇಲ್ಲವೋ, ಹಾಗೆಯೇ ಹುಟ್ಟಿದ ಮನುಷ್ಯನಿಗೆ ಮರಣದ ಹೊರತಾಗಿ ಬೇರೆ ಯಾವ ಭಯವೂ ಇಲ್ಲ. ಯಥಾಗಾರಂ ದೃಢಸ್ಥೂಣಂ ಜೀರ್ಣಂ ಭೂತ್ವಾ ವಸೀದತಿ ತಥೈವ ಸೀದಂತೆ ನರ ಜತ್ಯವಶಂ ಗತಾಃ. ದೃಢವಾದ ಕಂಬಗಳಿಂದ ಕೂಡಿರುವ ವಿಶಾಲವಾದ ಮಹಾಸೌಧವು ಕಾಲಾನುಕ್ರಮದಲ್ಲಿ ಹೇಗೆ ಜೀರ್ಣವಾಗಿ ವಿನಾಶ ಹೊಂದುವುದೋ ಹಾಗೆಯೇ ಮನುಷ್ಯರು ಕೂಡ ಮುಪ್ಪು ಸಾವುಗಳಿಗೆ ಅಧೀನರಾಗಿ ಕಾಲಾನುಕ್ರಮವಾಗಿ ವಿನಾಶ ಹೊಂದುತ್ತಾರೆ. ಅತ್ಯೇತಿ ರಜನೀಯಾತು ಸಾನ ಪ್ರತಿ ನಿವರ್ತತೆ ಯಾತ್ಯೇವ ಯಮುನಾ ಪೂರ್ಣ ಸಮುದ್ರ ಮುದಕಾರ್ಣವಂ. ಕಳೆದು ಹೋದ ರಾತ್ರಿಯು ಹಿಂತಿರುಗಿ ಬರುವುದಿಲ್ಲ. ಜಲಪೂರ್ಣವಾದ ಯಮುನಾ ನದಿಯು ಜಲರಾಶಿಯಿಂದ ಕೂಡಿರುವ ಸಮುದ್ರದ ಕಡೆಗೆ ಹರಿಯುತ್ತಲೇ ಇರುತ್ತದೆ. ಅದು ಹಿಂದಿರುಗಿ ಬರಲಾರದು. ಹೀಗೆಯೇ ಹುಟ್ಟಿದ ಮನುಷ್ಯನು ಮರಣದ ಕಡೆಗೆ ಧಾವಿಸುತ್ತಲೇ ಇರುತ್ತಾನೆ. ಅಹೋರಾತ್ರಾಣಿ ಗಚ್ಚಂತಿ ಸರ್ವೇಷಾಂ ಪ್ರಾಣಿನಾಮಿಹ ಆಯೋಂಷಿ ಕ್ಷಪಯಂತ್ಯಾಶು ಗ್ರೀಷ್ಮೆ ಜಲಮಿವಾಂಶವಃ. ಹಗಲು ರಾತ್ರಿಗಳು ಕಳೆದು ಹೋಗುತ್ತಲೇ ಇರುತ್ತವೆ. ಗ್ರೀಷ್ಮ ಋತುವಿನಲ್ಲಿ, ಅಂದರೆ ಬೇಸಿಗೆಯ ಕಾಲದಲ್ಲಿ, ಸೂರ್ಯನ ಕಿರಣಗಳು ಭೂಮಿಯ ಮೇಲಿರುವ ನೀರನ್ನು ಹೀರಿಕೊಳ್ಳುವಂತೆ ಕಾಲಪುರುಷನು ಸರ್ವ ಪ್ರಾಣಿಗಳ ಆಯುಷ್ಯವನ್ನು ಬೇಗ ಬೇಗ ಹೀರಿಕೊಳ್ಳುತ್ತಿರುತ್ತಾನೆ. ಆತ್ಮಾನ ಮನುಷೋಚತ್ವಂ ಕಿಮನ್ಯ ಮನುಷೋಚಸಿ ಆಯುಸ್ತೆ ಹೀಯತೆ ಯಸ್ಯ ಸ್ಥಿತಸ್ಯ ಚ ಗತಸ್ಯ ಚ. ಭರತ, ಹುಟ್ಟು ಸಾವುಗಳು ಪ್ರತಿಯೊಂದು ಪ್ರಾಣಿಗೂ ಅನಿವಾರ್ಯವೆಂದಾದ ಮೇಲೆ ನೀನು ನಿನ್ನ ಬಗ್ಗೆಯೇ ಚಿಂತಿಸಬೇಕು. ಉಳಿದವರ ವಿಷಯವಾಗಿ ಏಕೆ ಚಿಂತಿಸುವೆ? ಒಬ್ಬನು ಒಂದೆಡೆ ನಿಂತಿದ್ದರೂ ಸರಿಯೇ, ಸಂಚರಿಸುತ್ತಿದ್ದರೂ ಸರಿಯೇ, ಅವನ ಆಯುಷ್ಯವು ಮಾತ್ರ ಕ್ಷಣ ಕ್ಷಣಕ್ಕೂ ಕಡಿಮೆಯಾಗುತ್ತಲೇ ಇರುತ್ತದೆ. ಸಹೈವ ಮೃತ್ಯುರ್ವ್ರಜತಿ ಸಹ ಮೃತ್ಯುರ್ನಿಷೀದತಿ ಗತ್ವಾ ಸುದೀರ್ಘಮಧ್ವಾನಂ ಸಹ ಮೃತ್ಯುರ್ನಿವರ್ತತೆ. ಹುಟ್ಟಿದೊಡನೆಯೇ ಮೃತ್ಯುವು ನಮ್ಮ ಜೊತೆಗೂಡುತ್ತದೆ, ನಮ್ಮೊಡನೆಯೇ ಸಂಚರಿಸುತ್ತದೆ, ನಾವು ಕುಳಿತಲ್ಲಿಯೇ ಕುಳಿತುಕೊಳ್ಳುತ್ತದೆ. ಹೀಗೆ ಯಾವಾಗಲೂ ಜೊತೆಯಲ್ಲಿಯೇ ಇರುವ ಮೃತ್ಯುವು ಸುದೀರ್ಘವಾದ ತಮ್ಮ ಜೀವನದ ಹಾದಿಯಲ್ಲಿ ನಮ್ಮೊಡನೆಯೇ ನಡೆದಾಡುತ್ತಾ ಕಡೆಗೆ ನಮ್ಮನ್ನು ಕರೆದುಕೊಂಡೇ ಹಿಂದಿರುಗುತ್ತದೆ.
ಗಾತ್ರೇಷು ವಲಯ ಪ್ರಾಪ್ತ ಶ್ವೇತಾಶ್ಚೈವ ಶಿರೋರುಹಾ ಜರಯ ಕಿಂ ಹಿ ಕೃತ್ವಾ ಪ್ರಭಾವಯೇತ್. ಮುದಿತನವು ಬಂದಿತೆಂದರೆ ಶರೀರಾದ್ಯಂತವಾಗಿ ಚರ್ಮವು ಸುಕ್ಕಾಗುತ್ತದೆ, ಅಂದರೆ ಬಳೆಗಳಂತೆ ಉರುಟಾಗಿ ಉಬ್ಬುತ್ತದೆ. ತಲೆ ಕೂದಲುಗಳು ಬಿಳುಪಾಗುತ್ತವೆ. ಮುಪ್ಪಿನಿಂದ ಮಾನವನು ಜೀರ್ಣವಾಗಿ ಹೋಗುತ್ತಾನೆ. ಯಾವ ಉಪಾಯವನ್ನು ಮಾಡಿ ಮೃತ್ಯುವಿನ ಇಂತಹ ಪ್ರಭಾವದಿಂದ ಮುಕ್ತನಾಗಲು ಸಾಧ್ಯವಿದೆ ಎಂಬುದನ್ನು ಮನುಷ್ಯನು ಯೋಚಿಸಬೇಕು. ನಂದನ್ ತುದಿತ ಆದಿತ್ಯೇ ನಂದಂತ್ಯಸ್ತಮಿತೇ ರವೌ ಆತ್ಮನೋ ನಾವಬುದ್ಧ್ಯಂತೆ ಮನುಷ್ಯ ಜೀವಿತ ಕ್ಷಯಂ. ಸೂರ್ಯನು ಹುಟ್ಟಿದೊಡನೆಯೇ ಮಾನವರು ಧನಾರ್ಜನೆಯ ಕಾಲವು ಪ್ರಾಪ್ತವಾಯಿತೆಂದು ಸಂತೋಷ ಪಡುತ್ತಾರೆ. ಸೂರ್ಯನು ಅಸ್ತಮಿಸುತ್ತಲೇ ಅದೇ ಮಾನವರು ಕಾಮೋಪಭೋಗದ ಕಾಲವು ಪ್ರಾಪ್ತವಾಯಿತೆಂದು ಸಂತೋಷ ಪಡುತ್ತಾರೆ. ಅರ್ಥ ಕಾಮಗಳೆರಡರ ಹೊರತಾಗಿ ಮನುಷ್ಯನಿಗೆ ಬೇರೆ ಯಾವ ಯೋಚನೆಯೂ ಇರುವುದಿಲ್ಲ. ಸೂರ್ಯನ ಉದಯಾಸ್ತಗಳಿಂದ ತನ್ನ ಜೀವಿತವು ಕ್ಷಯವಾಗುತ್ತಿರುವುದೆಂಬುದನ್ನು ಮನುಷ್ಯರು ತಿಳಿಯುವುದಿಲ್ಲ. ಹೃಷ್ಯಂತ್ರತುಮುಖಂ ದೃಷ್ಟ್ವಾ ನವಂ ನವಮಿಹಾಗತಂ ಋತೂನಾಂ ಪರಿವರ್ತೇನ ಪ್ರಾಣಿನಾಂ ಪ್ರಾಣ ಸಂಕ್ಷಯ. ಋತುಗಳು ಬಂದಂತೆಲ್ಲ ಹೊಸದಾಗಿ ಬಂದಂತೆ ಭಾವಿಸಿ ಋತು ಧರ್ಮಾನುಸಾರವಾಗಿ ಪ್ರಾಪ್ತವಾಗುವ ಫಲ ಪುಷ್ಪಾದಿಗಳನ್ನು ನೋಡಿ ಮಾನವರು ಹಿಗ್ಗುತ್ತಾರೆ. ಆದರೆ ಋತುಗಳ ಪರಿವರ್ತನೆಯ ಜೊತೆಯಲ್ಲಿಯೇ ಪ್ರಾಣಿಗಳ ಆಯುಷ್ಯದ ಕ್ಷಯವು ಆಗುವುದೆಂಬುದನ್ನು ಯಾವನೂ ಪರಿಗಣಿಸುವುದಿಲ್ಲ. ಯಥಾ ಕಾಷ್ಠಂಚ ಸಮೇಯಾತಂ ಮಹಾರ್ಣವೇ ಸಮೇತ್ಯ ಚ ವ್ಯಪೇತಯತಂ ಕಾಲಮಾಸಾದ್ಯ ಕಂಚನ ಏವಂ ಭಾರ್ಯಾಶ್ಚ ಪುತ್ರಾಶ್ಚ ಜ್ಞಾತಯಶ್ಚ ಧನಾನಿ ಚ ಸಮೇತ್ಯ ವ್ಯವಧಾವಂತಿ ಧ್ರುವೋ ಹ್ಯೇಷಾಂ ವಿನಾ ಭವಃ. ಮಹಾಸಮುದ್ರದಲ್ಲಿ ಅಲೆಗಳ ಹೊಡೆತಗಳಿಂದ 10 ಮರದ ದಿಮ್ಮಿಗಳು ಒಟ್ಟಾಗಿ ಸೇರುತ್ತವೆ. ಸ್ವಲ್ಪ ಕಾಲದವರೆಗೂ ಹೀಗೆ ಒಟ್ಟಾಗಿದ್ದು ಅನಂತರ ಅದೇ ಅಲೆಗಳ ಬಡಿತದಿಂದಲೇ ಬೇರ್ಪಟ್ಟು ಹೋಗುತ್ತವೆ. ಹೀಗೆಯೇ ಭಾರ್ಯೆ, ಪುತ್ರ, ಜ್ಞಾತಿಗಳು, ಐಶ್ವರ್ಯ ಇವೆಲ್ಲವೂ ಒಂದೆಡೆಯಲ್ಲಿ ಕಾಲಕರ್ಮ ಸಂಯೋಗದಿಂದ ಸೇರುತ್ತವೆ. ಆದರೆ ಅವರೆಲ್ಲರೂ ಕಾಲಾನುಕ್ರಮವಾಗಿ ಅಗಲುವುದಂತೂ ಪ್ರಾಣಿ ಸಮಭಿವರ್ತತೆ ತೇನ ತಸ್ಮಿನ್ನ ಸಾಮರ್ಥ್ಯಂ ಪ್ರೇತಸ್ಯಾಸ್ತ್ಯನುಶೋಚತಃ. ಈ ಪ್ರಪಂಚದಲ್ಲಿ ಯಾವ ಪ್ರಾಣಿಯೂ ಕಾಲಾನುಗುಣವಾಗಿ ಉಂಟಾಗುವ ಹುಟ್ಟು ಮುಪ್ಪು ಸಾವುಗಳನ್ನು ಅತಿಕ್ರಮಿಸಲು ಸಾಧ್ಯವಾಗುವುದಿಲ್ಲ. ತನ್ನ ಅಭಿಲಾಷೆಯಂತೆ ಬಂಧುಗಳೊಡನೆ ದೀರ್ಘಕಾಲ ಇರಲು ಸಾಧ್ಯವಿಲ್ಲ. ಸತ್ತು ಹೋದ ವ್ಯಕ್ತಿಗಾಗಿ ನಿರಂತರವೂ ಶೋಕಿಸುವವನಿಗೂ ಸಾವನ್ನು ಮೀರಲು ಸಾಧ್ಯವಾಗುವುದಿಲ್ಲ. ಯಥಾ ಹಿ ಸಾರ್ಥಂ ಗಚ್ಚಂತಂ ಭ್ರೂಯಾತ್ ಕಶ್ಚಿತ್ ಪಥಿ ಸ್ಥಿತಃ ಅಹಮಪ್ಯಾಗಮಿಷ್ಯಾಮಿ ಪೃಷ್ಠತೋ ಭವತಾಮಿತಿ ಏವಂ ಪೂರ್ವೈರ್ಗತೋ ಮಾರ್ಗ ಪಿತೃಪೈತಾಮಹೋ ಧ್ರುವಃ ತಮಾಪನ್ನಃ ಕಥಂ ಶೋಚೇದ್ಯಸ್ಯ ನಾಸ್ತಿ ವ್ಯತಿಕ್ರಮಃ. ವ್ಯಾಪಾರಿಗಳ ಅಥವಾ ಯಾತ್ರಿಕರ ಗುಂಪೊಂದು ಪ್ರಯಾಣ ಮಾಡುತ್ತಿರುವಾಗ ದಾರಿಯಲ್ಲಿ ನಿಂತಿರುವವನೊಬ್ಬನು ನಾನು ನಿಮ್ಮ ಹಿಂದೆಯೇ ಬರುವೆ ಎಂದು ಯಾತ್ರಿಕರಿಗೆ ಹೇಳಿ ಅವರ ಹಿಂದೆಯೇ ಹೋಗುತ್ತಾನೆ. ಹೀಗೆ ನಮ್ಮ ಹಿಂದಿನ ಪಿತೃಪಿತಾಮಹರು ಹೋದ ಮಾರ್ಗವು ನಿಶ್ಚಿತವಾದ ಮಾರ್ಗವೇ ಆಗಿದೆ. ಅದೇ ಹಾದಿಯನ್ನು ಹಿಡಿದು ನಮ್ಮ ತಂದೆಯು ಹೋಗಿದ್ದಾನೆ. ಇದನ್ನು ಅತಿಕ್ರಮಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೀಗಿರುವಾಗ ತಂದೆಯು ಸ್ವರ್ಗಸ್ಥನಾದುದಕ್ಕಾಗಿ ಶೋಕ ಪಡುವ ಕಾರಣವಿಲ್ಲ. ವಯಸ್ಸಃ ಪತಾನಸ್ಯ ಸ್ರೋತಸೋ ವಾನಿವಾರ್ಥಿನಃ ಆತ್ಮ ಸುಖೇ ನಿಯೋಕ್ತವ್ಯ ಸುಖಭಾಜ ಪ್ರಜಾಸ್ಮೃತಾಃ. ನದಿಯಲ್ಲಿ ಹರಿದು ಹೋದ ನೀರು ಹಿಂದಕ್ಕೆ ಬರಲಾರದು. ಅಂತೆಯೇ ಕಳೆದು ಹೋದ ಆಯುಷ್ಯವನ್ನು ಹಿಂತಿರುಗಿ ಪಡೆಯಲು ಸಾಧ್ಯವಿಲ್ಲ. ಆದುದರಿಂದ ಮಾನವನು ಕಲ್ಯಾಣಕ್ಕೆ ಸಾಧನಭೂತವಾದ ಧರ್ಮ ಮಾರ್ಗದಲ್ಲಿ ತೊಡಗಿಸಬೇಕು. ಅಂತಹ ಮನುಷ್ಯರೇ ನಿಜವಾದ ಸುಖವನ್ನು ಅನುಭವಿಸತಕ್ಕವರೆಂದು ಹೇಳಲ್ಪಟ್ಟಿದ್ದಾರೆ. ಧರ್ಮಾತ್ಮನಾದ ಪೃಥ್ವೀಪತಿಯಾದ ನಮ್ಮ ತಂದೆಯು ಸಮಸ್ತವಾದ ಶುಭಕಾರಕಗಳಾದ ಯಜ್ಞಗಳನ್ನು ಮಾಡಿ ಯಥೇಚ್ಛವಾಗಿ ದಕ್ಷಿಣೆಗಳನ್ನು ಕೊಟ್ಟು ಪಾಪಗಳೆಲ್ಲವನ್ನು ಕಳೆದುಕೊಂಡು ಸ್ವರ್ಗಕ್ಕೆ ಹೋಗಿರುವನು. ಸೇವಕ ವರ್ಗದವರನ್ನು ಚೆನ್ನಾಗಿ ಭರಿಸಿ ಪೋಷಿಸುತ್ತಿದ್ದುದರಿಂದಲೂ ಪ್ರಜೆಗಳನ್ನು ಧರ್ಮದಿಂದ ಪರಿಪಾಲನೆ ಮಾಡುತ್ತಿದ್ದುದರಿಂದಲೂ ಧರ್ಮದಿಂದ ಅರ್ಥವನ್ನು ಸಂಗ್ರಹಿಸುತ್ತಿದ್ದುದರಿಂದಲೂ ನಮ್ಮ ತಂದೆಯು ಪಾಪರಹಿತನಾಗಿ ಸ್ವರ್ಗಕ್ಕೆ ಹೋದನು. ಶುಭವಾದ ಮತ್ತು ಇಷ್ಟವಾದ ಬಹು ದಕ್ಷಿಣೆಗಳುಳ್ಳ ಯಜ್ಞಗಳಿಂದಲೂ ಪಾಪವನ್ನು ಕಳೆದುಕೊಂಡು ಪಾಪರಹಿತನಾಗಿ ಸ್ವರ್ಗಕ್ಕೆ ಹೋದನು.
ಅನೇಕ ವಿಧವಾದ ಕಾಮ್ಯ ಯಜ್ಞಗಳನ್ನು ಮಾಡಿ ಸಕಲ ವಿಧವಾದ ಸುಖೋಪಭೋಗಗಳನ್ನು ಅನುಭವಿಸಿ ದೀರ್ಘಕಾಲ ಜೀವಿಸಿದ್ದು ಸ್ವರ್ಗಕ್ಕೆ ಹೋದನು. ಆ ನಮ್ಮ ತಂದೆಯು ಸ್ವರ್ಗಕ್ಕೆ ಹೋದುದಕ್ಕಾಗಿ ದುಃಖ ಪಡಬೇಕಾದ ಕಾರಣವಿಲ್ಲ. ಅತಿ ಜೀರ್ಣವಾಗಿ ಹೋಗಿದ್ದ ಮನುಷ್ಯ ದೇಹವನ್ನು ಪರಿತ್ಯಜಿಸಿ ಬ್ರಹ್ಮಲೋಕದಲ್ಲಿ ವಿಹರಿಸಲು ಯೋಗ್ಯವಾದ ದೈವಿ ಸಂಪತ್ತಿನಿಂದ ಕೂಡಿದ ದಿವ್ಯ ಶರೀರವನ್ನು ಪಡೆದುಕೊಂಡಿರುವನು. ಸಕಲ ಶಾಸ್ತ್ರಗಳನ್ನು ತಿಳಿದಿರುವ ಬುದ್ಧಿಶಾಲಿಯಾದ ಪ್ರಾಜ್ಞನಾದ ನಿನ್ನಂತಹ ಅಥವಾ ನನ್ನಂತಹ ವಿದ್ವಾಂಸನು ತಂದೆಯೋ ಸ್ವರ್ಗವನ್ನೈದುದಕ್ಕಾಗಿ ಶೋಕ ಪಡಬಾರದು. ಎಂತಹುದೇ ಸಂದರ್ಭದಲ್ಲಿಯೂ ಬುದ್ಧಿಶಾಲಿಯಾದವನು ಮತ್ತು ಧೀರನು ಇಂತಹುದೇ ಬಹುವಿಧವಾದ ಶೋಕಗಳನ್ನು ತಡೆದುಕೊಳ್ಳಬೇಕು. ಶೋಕದ ಪರಿಣಾಮವಾಗಿ ಉಂಟಾಗುವ ಗೋಳಾಟವನ್ನು ರೋದನವನ್ನು ನಿಲ್ಲಿಸಬೇಕು. ಭರತ, ಸ್ವಸ್ಥನಾಗು, ವೃಥಾ ದುಃಖ ಪಡಬೇಡ. ವಾಗ್ಮಿಗಳಲ್ಲಿ ಶ್ರೇಷ್ಠನಾದವನೇ, ಜಿತೇಂದ್ರಿಯನಾದ ತಂದೆಯು ನಿರ್ದೇಶಿಸಿರುವಂತೆ ಅಯೋಧ್ಯೆಗೆ ಹಿಂದಿರುಗಿ ಅಲ್ಲಿಯೇ ರಾಜ್ಯಭಾರ ಮಾಡುತ್ತಿರು. ಪುಣ್ಯಕರ್ಮನಾದ ಅವನಿಂದಲೇ ನಿರ್ದೇಶಿತನಾಗಿರುವ ನಾನು ಇದೇ ಅರಣ್ಯದಲ್ಲಿಯೇ ಎದ್ದುಕೊಂಡು ತಂದೆಯ ಆಜ್ಞೆಯನ್ನು ಪಾಲಿಸುತ್ತೇನೆ. ತಂದೆಯ ಆಜ್ಞೆಯನ್ನು ಉಲ್ಲಂಘಿಸಿ ನಡೆಯುವುದು ನ್ಯಾಯಸಮ್ಮತವಾಗಿರುವುದಿಲ್ಲ. ನೀನು ಕೂಡ ಅವನ ಆಜ್ಞೆಯನ್ನು ಮಾನ್ಯ ಮಾಡಲೇಬೇಕು. ಏಕೆಂದರೆ ಅವನೇ ನಮ್ಮ ಬಂಧುವು, ಜನ್ಮದಾತನಾದ ತಂದೆಯೂ ಆಗಿರುತ್ತಾನೆ. ಧರ್ಮ ಮಾರ್ಗಾವಲಂಬಿಗಳಿಗೆ ಸಮ್ಮತವಾಗಿರುವ ತಂದೆಯ ಆ ಮಾತನ್ನೇ ನಾನು ಈಗ ಕೈಗೊಂಡಿರುವ ವನವಾಸವೆಂಬ ಕ್ರಿಯೆಯಿಂದ ಪರಿಪಾಲಿಸುತ್ತೇನೆ. ಧಾರ್ಮಿಕನಾದ ಕರುಣಾಶಾಲಿಯಾದ ತಂದೆ ತಾಯಿ ಗುರುಗಳಿಗೆ ವಿಧೇಯನಾಗಿ ಉತ್ತಮ ಲೋಕವನ್ನು ಬಯಸುವ ಮನುಷ್ಯನು ಗುರು ಜನರ ಆಜ್ಞೆಯನ್ನು ಪಾಲಿಸಲೇಬೇಕು. ನರಶ್ರೇಷ್ಠನೇ, ನಮ್ಮ ತಂದೆಯಾದ ದಶರಥನ ಶುಭ ಚಾರಿತ್ರ್ಯವನ್ನು ಗಮನದಲ್ಲಿಟ್ಟು ನಿನ್ನ ಸ್ವಭಾವಕ್ಕೆ ಅನುಗುಣತೆಗಾಗಿ ಪ್ರಯತ್ನಿಸು. ಮಹಾತ್ಮನಾದ ಪ್ರಭುವಾದ ಶ್ರೀರಾಮನು ತಂದೆಯ ಆಜ್ಞೆಯನ್ನು ಪರಿಪಾಲಿಸುವ ಸಲುವಾಗಿ ಭರತನಿಗೆ ಅರ್ಥಪೂರ್ಣವಾಗಿ ಇಷ್ಟು ಮಾತುಗಳನ್ನು ಹೇಳಿ ವಿರಮಿಸಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 105ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.